ನಮ್ಮ ಸರ್ಕಾರದ ವ್ಯವಸ್ಥೆ ಎಷ್ಟೊಂದು ಅಧ್ವಾನ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಲು ಇಲ್ಲದೆ ಇದ್ರೂ ಕೂಡ ತೆವಳಿಕೊಂಡು ವೃದ್ಧಾಪ್ಯ ವೇತನ ಅಥವಾ ಪಿಂಚಣಿ ಪಡ್ಕೊಳ್ಳೋದಕ್ಕೆ ಬರಬೇಕಾದಂಥ ಅನಿವಾರ್ಯತೆ. ವೃದ್ಧಾಪ್ಯ ಪಿಂಚಣಿ ಬಂದರಷ್ಟೇ ಅಜ್ಜಿಗೆ ಜೀವನ ಸಾಗುತ್ತೆ. ಕಳೆದ 2 ತಿಂಗಳಿಂದ ಪೆನ್ಷನ್ ಬಂದಿಲ್ಲ, ಅಜ್ಜಿ ಪರದಾಡ್ತಾ ಇದೆ. ಪೋಸ್ಟ್ ಆಫೀಸಿಗೆ ತೆವಳಿಕೊಂಡು ಬಂದಿದ್ದಾರೆ ವಯೋವೃದ್ಧೆ. ಕಣ್ಣೀರು ಸುರಿಸತ್ತಾ ಬಂದಂಥ ಅಜ್ಜಿಯನ್ನು ನೋಡಿದರೆ ಮನ ಕಲಕತ್ತೆ. ಅವರಿಗೆ ಯಾವಾಗಲೂ ಬರಬೇಕಿದ್ದಂಥ ವೃದ್ಧಾಪ್ಯ ವೇತನ ಏನಿದೆ ಅಥವಾ ಪಿಂಚಣಿ ಏನಿದೆ ಅದು ಬರ್ತಾ ಇಲ್ಲ ಕಳೆದ 2 ತಿಂಗಳಿಂದ. ಕೊನೆಗೆ ಅದನ್ನು ವಿಚಾರಿಸೋಣ ಅಂತ ಬಂದಿದ್ದಾರೆ ಅವರು ಪೋಸ್ಟ್ ಆಫೀಸಿಗೆ. ನೋಡ್ತಾ ಇದ್ದೀರಿ ಅವರ ಸ್ಥಿತಿ ಹೆಂಗಿದೆ ಅಂತ. ಸೊ ಇದು ನಮ್ಮ ಸರ್ಕಾರದ ವ್ಯವಸ್ಥೆ. ಇದು ಪ್ರತಿ ವರ್ಷ ಈ ಪಿಂಚಣಿದಾರರು ಯಾರಿದ್ದಾರೆ ಅವರೊಂದು ಲೈಫ್ ಸರ್ಟಿಫಿಕೇಟು ಅಂತ ಕೊಡಬೇಕಾಗತ್ತೆ. ನವೆಂಬರ್ 31 ಒಳಗಾಗಿ ಲೈಫ್ ಸರ್ಟಿಫಿಕೇಟು ಅಂತ ಕೊಡಬೇಕಾಗತ್ತೆ. ಅದನ್ನೆಲ್ಲಾದರೂ ಕೊಡದೇ ಇದ್ದರೆ ಪಿಂಚಣಿ ಬಂದಾಗುತ್ತೆ. ಆದರೆ ಇಂಥವ್ರದ್ದನ್ನು ರೆಕಗ್ನೈಸ್ ಮಾಡಬೇಕಾಗತ್ತೆ ಸರ್ಕಾರದ ವ್ಯವಸ್ಥೆ. ಬರೋದಕ್ಕೆ ಸಾಧ್ಯವೇ ಇಲ್ಲದವರು ಪಾಪ ಆ ಲೈಫ್ ಸರ್ಟಿಫಿಕೇಟ್ ಕೊಡೋದಾದರೂ ಹೇಗೆ? ನೋಡ್ತಾ ಇದ್ದೀರಿ, ಅಜ್ಜಿ ತೆವಳ್ಕೊಂಡು ಬಂದಿದ್ದಾರೆ. ಅವರಿಗೆ ಕಾಲು ನಡೆಯೋದಕ್ಕಾಗಲ್ಲ, ತೆವಳ್ಕೊಂಡು ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದಾರೆ. ಯಾಕಪ್ಪ ನನ್ನ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ ಅಥವಾ ಪಿಂಚಣಿ ಯಾಕೆ ಬರ್ತಾ ಇಲ್ಲ ಅಂತ ಕೇಳೋದಕ್ಕೆ ಬಂದಿದ್ದಾರೆ. ನೋಡ್ತಾ ಇದ್ದೀರಿ, ಇದು ನಮ್ಮ ಸರ್ಕಾರದ ಆಡಳಿತ ಅಥವಾ ಜನಸ್ನೇಹಿ ವ್ಯವಸ್ಥೆ. ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಾದೇವ್ ಫೋನ್ ಸಂಪರ್ಕದಲ್ಲಿ. ಮಹಾದೇವ್, ದೃಶ್ಯ ನೋಡ್ತಾ ಇದ್ದೀವಿ, ನಿಜಕ್ಕೂ ಬೇಸರ ಆಗುತ್ತೆ. ಯಾಕಿಂತ ಸ್ಥಿತಿ? ಯಾಕೆ ಅವರಿಗೆ ಪೆನ್ಷನ್ನ ಕಟ್ಟಾಗಿರೋದು? ಯಾಕೆ? ಏನು ಕತೆ ಇದು? ರಕ್ಷಿತ್, ನಿನ್ನೆ ನ್ಯೂಸ್ ಫಸ್ಟ್ಗೆ ಸಾಯಂಕಾಲ ಒಂದು ಕರೆ ಬರುತ್ತೆ. ಅಜ್ಜಿಯೊಬ್ರು ಏನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ನಂದಿತಾವರೆಯಿಂದ, ಅಂದ್ರೆ ಹರಿಹರ ತಾಲೂಕಿನ ನಂದಿತಾವರೆ ಗ್ರಾಮದ ಅಜ್ಜಿಯವರು ಗಿರಿಜಮ್ಮ ಅಂತ ಅವ್ರ ಹೆಸರು. ಸುಮಾರು 75 ವಯಸ್ಸಾಗಿದೆ ಅವ್ರಿಗೆ. ಆಕೆಗೆ ಯಾವುದೇ ರೀತಿಯಾದಂತ ಮಕ್ಕಳಿಲ್ಲ, ಮತ್ತೆ ಆಕೆ ಗಂಡ ಕೂಡ ತೀರ್ಕೊಂಡು ಹೋಗಿರ್ತಾರೆ 10 ತಿಂಗಳ ಹಿಂದೆ. ಹೀಗಾಗಿ ಆಕೆಗೆ ವೃದ್ಧಾಪ್ಯ ಸರ್ಕಾರದಿಂದ ಬರುವಂತ ವೃದ್ಧಾಪ್ಯ ವೇತನ ಮೇಲೆ ಆಕೆ ಜೀವನವನ್ನ ನಡೆಸ್ತಾ ಇರ್ತಾಳೆ. ಆದ್ರೆ ಸತತ 2 ತಿಂಗಳಿಂದಲೂ ಕೂಡ ಆಕೆಗೆ ವೃದ್ಧಾಪ್ಯ ವೇತನ ಬಂದಿರೋದಿಲ್ಲ. ಕಾರಣ ಏನಂತಂದ್ರೆ, ಅಲ್ಲಿನ ಪೋಸ್ಟ್ ಮ್ಯಾನ್ ಹೇಳುವಂತ ಪ್ರಕಾರ ನನ್ನ ಮೊಬೈಲ್ ಹಾಳಾಗಿತ್ತು. ಯಾಕಂದ್ರೆ ಅದರಿಂದ ಕೆಲವೊಂದಿಷ್ಟು ಹೆಬ್ಬೆರಳು ಗುರುತನ್ನು ತೆಗೆದುಕೊಂಡು ಅವರಿಗೆ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ವಿ. ಆದ್ರೆ ಆ ರೀತಿ ನನ್ನ ಮೊಬೈಲ್ ಕಳೆದಿರೋದ್ರಿಂದ ಅವರಿಗೆ ಹಣ ಕೊಡುವಂತ ಸಮಸ್ಯೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಇಲಾಖೆಯ ಹೊಣೆ ಇದೆ. ಇಂಥ ಅಜ್ಜಿ ಕೂಡ ಅವ್ರಿಗೆ ಒಂದು ಮಾನವೀಯ ದೃಷ್ಟಿಯಿಂದ ಕೂಡ ಆಕೆಗೆ ಸಕಾಲದಲ್ಲಿ ಹಣ ಒದಗಿಸುವಂತ ಕೆಲಸವನ್ನ ಮಾಡ್ಬೇಕಾಯ್ತು. ಯಾಕಂದ್ರೆ ಪ್ರತಿ ತಿಂಗಳು ಹೋಗಿ ಆಕೆಯ ಮನೆಗೆ ಹಣವನ್ನ ಕೊಡ್ತಾ ಇರ್ತಾನೆ. ಆಕೆಗೆ ಮಕ್ಕಳು ಇರೋದಿಲ್ಲ, ಯಾರು ಇರೋದಿಲ್ಲ. ಅದನ್ನ ಗಮನಿಸಿ ಆಕೆಗೆ ಹಣವನ್ನ ನೀಡುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಅಂತ ಕೆಲಸ ಆಗ್ಲಿಲ್ಲ. ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಲ್ಲಿನ ಪೋಸ್ಟ್ ಮ್ಯಾನ್ ನಿರ್ಲಕ್ಷ್ಯ ಅಂತಾನೂ ಹೇಳ್ಬೋದು. ಹೀಗಾಗಿ ಅಜ್ಜಿ ಕೂಡ ಯಾವುದೇ ರೀತಿಯಂತ ಜೀವನೋಪಾಯಕ್ಕೆ ಹಣ ಇಲ್ಲದೆ ಯಾರು ಕೂಡ ಸಹಾಯ ಮಾಡದೆ ಇರೋದ್ರಿಂದ 4 ಕಿಲೋಮೀಟರ್ ಈ ರೀತಿಯಾಗಿ ತೆಗೆದುಕೊಂಡು ಬಂದಿದ್ದಾರೆ. ಇದನ್ನ ನ್ಯೂಸ್ ಫಸ್ಟ್ಗೆ ಅಂತ ಹೇಳಿ ಅಲ್ಲಿನ ಕುಣಿಬೆಳಕೆರೆ ಗ್ರಾಮದ ನಾಗರಾಜ್ ಅವರು ಗಮನಕ್ಕೆ ತರ್ತಾರೆ. ಈ ಬಗ್ಗೆ ಕೂಡ ನ್ಯೂಸ್ ಫಸ್ಟ್ ಇವತ್ತು ಬೆಳಗ್ಗೆ ವರದಿ ಬಿತ್ತರಿಸಿದ ನಂತರ ತಹಶೀಲ್ದಾರ್ ಕೂಡ ಎಚ್ಚೆತ್ತುಕೊಂಡು ಈಗ ಆಕೆನ ತೆಗೆದುಕೊಂಡ್ ಬಂದ ನಂತರ ಆಕೆ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಆಕೆನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಮಾಡಿದ್ರು ಕೂಡ ಹರಿಹರ ತಾಲೂಕು ಆಸ್ಪತ್ರೆಗೆ ಆಕೆನ ಸೇರಿಸುವಂತ ಕೆಲಸ ಮಾಡಿದ್ದಾರೆ. ಈಗಾಗಲೇ ಆ ಅಜ್ಜಿ ಕೂಡ ಆರೋಗ್ಯವಾಗಿದ್ದು ಆಕೆಗೆ ಹಣವನ್ನ ಕೂಡ ಈಗ ತಹಶೀಲ್ದಾರ್ ಮಾಹಿತಿಯನ್ನು ಕೊಟ್ಟಿರುವಂತ ನ್ಯೂಸ್ ಫಸ್ಟ್ಗೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಸದ್ಯದಲ್ಲೇ ಆಕೆಗೆ ಸಕಾಲದಲ್ಲಿ ಹಣವನ್ನು ಎಲ್ಲ ತಲುಪಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿರುವಂತದ್ದು. ರಕ್ಷತ್, ಧನ್ಯವಾದ ಮಹಾದೇವ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.